ನೀವೆಲ್ಲ ಮನುಷ್ಯರ ಸತ್ತೋಗ್ಬಿಡ್ರಿ ನೀವೂನು ಬದುಕಿದ್ ಬಿಡ್ರಿ ನೀವೆಲ್ಲ ನೀವೇ ಮಕ್ಳು ಮಾಡ್ಬಿಡಿ ಸರ್. ಸರ್ ನಿಮ್ ನಿಮ್ಗೆ ಟ್ಯಾಂಕ್ಸ್ ನಿಮ್ ಮಕ್ಕದ ಮೇಲೆ ಇಕ್ಕಳ್ರಿ ಇಲ್ಲೇ ಅವನ್ಗೆ ಹೇಳ್ತಿದ ಟ್ಯಾಂಕ್ಸ್ ನಿನ್ಗೂ ಮಗನ ಮಗಳು ಹೌದೆ ನಾಳೆ ದಿನ ನಿನ್ ಗೊತ್ತಾಗುತ್ತಮ್ಮ ಹೇಳಿ ಸರ್. ರೋಜಮ್ಮದ್ ಮಗಳಮ್ಮ ಮಾತಾಡ್ತಿರೋದು ಹೌದು ಅಲ್ಲಮ್ಮ ನಿಮ್ಮಮ್ಮ 4 ವರ್ಷ 5 ವರ್ಷದಿಂದ ಆಶ್ರಮದಲ್ಲಿದ್ದಾರೆ ಒಂದು ಟೈಮ್ ಆದ್ರೂ ನೋಡಕ್ ಬಂದ್ರಮ್ಮ ನೀವು ಸರ್, ನಾನು ಇಲ್ಲಿಂದ ಬರಕ್ ಆಗಲ್ಲ ಸರ್, ನನ್ನ ಹತ್ರ ಫೋನು ಇಲ್ಲ. ಅಲ್ಲ ಇವಾಗ ಹೆಂಗಮ್ಮ ಸಿಕ್ತು ಅವ್ರ ಗುರು ಅನ್ನೋದು ಆಶ್ರಮಕ್ಕೆ ಸೇರ್ಸೋದಲ್ಲ ನಾಯಂಡಹಳ್ಳಿಲಿ ಅವ್ರು ಇದು ನಮ್ಮ ನಿಮ್ಗೆ ಮನೆಯವ್ರದ್ದು ಸರ್ ನಂಬರು. 3-4 ಟೈಮ್ ಹೇಳಿದ್ರಂತಲ್ಲಮ್ಮ ಈ ತರ ಆಶ್ರಮದಲ್ಲಿದ್ದಾರೆ ಅಂತ ಒಂದ್ ಟೈಮ್ ಅದು ತಾಯಿ ನಂಗ್ ಅಲ್ವಾ ಗೊತ್ತಿಲ್ಲ ಸರ್. ಅವರು ನಮ್ಮ ಮನೆಯವ್ರ ಹತ್ರ ಫೋನ್ ಇರುತ್ತೆ, ನಾನ್ ಮನೇಲಿ ಇರ್ತೀನಿ. ನಿಮ್ ಮಗು ತಾಯಿ ಸಣ್ಣ. ಎಲ್ಲಿದ್ದಾರೆ ಅಂತ 4-5 ವರ್ಷದಿಂದ ನೀವು ಅಬ್ಸರ್ವ್ ಮಾಡಿಲ್ಲ ಅಮ್ಮ ಅವ್ನು ಹೇಳಿದ್ದ ಸರ್, ನಮ್ಮ ಮನೆಯವ್ರಿಗೆ ಹೇಳಿದ್ನಂತೆ ಆಶ್ರಮಕ್ಕೆ ಸೇರ್ಸಿದೀನಿ ಅಂತ. ಆಮೇಲೆ ನಂಗೆ ಗೊತ್ತಿಲ್ಲ ಸರ್, ಏನೋ ಇನ್ಫಾರ್ಮೇಶನ್ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ ಸೇರ್ಸಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ತಿಳ್ಕೊಂಡ್ ಬರ್ಬೋದಾಗಿತ್ತಲ್ವಮ್ಮ ಅವರು 2 ಟೈಮ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೆಂಗಿದ್ದಾರೆ ಏನು ಅಂತ ಹಾ ತಾಯಿನೇ ಅಲ್ವಮ್ಮ ನಿಮ್ ತಾಯಿನೇ ತಾನೆ ಹಲೋ ಸರ್, ನಮ್ಮ ಮನೆಯವರು ಒಂದ್ಸತಿ ಬಂದಿದ್ರಂತೆ ನೋಡಕ್ಕೆ, ನನ್ಗೂ ಹೇಳಿಲ್ಲ. ಅದ್ ಯಾರು ಯಾವಾಗ್ಲೋ ಬಂದಿಲ್ಲ ಅಮ್ಮ ಹೇಳೋದು. ಯಾರು ಬಂದಿಲ್ಲ ನೋಡಕ್ಕೆ ನಂಗೆ ಯಾವಾಗ ಒಂದ್ಸತಿ ಹೇಳಿದ್ರು ಅಷ್ಟೇ, ಹೋಗಿದ್ದೆ ಚಾನ್ಸೇ ಇಲ್ಲ ನಾನು. ಯಾರು ಬಂದಿಲ್ಲ ನೋಡಕ್ಕೆ ನಿಮ್ ತಮ್ಮ ಇದಾರೆ ಒಬ್ರು ಗೊತ್ತಾ ಹ್ಮ್ ಏನ್ ಹೆಸರು ಅವ್ರದ್ದು ಅಭಿ. ಹೆಸರು ಜ್ಞಾಪನ ಇದೆಯಲ್ಲಮ್ಮ ಹ್ಮ್ ಇವಾಗ ಅವರು ತೀರ್ಕೊಂಡಿದ್ದಾರೆ ಯಾವಾಗ ಸರ್? ಇವಾಗ ಬೆಳಗಿನ ಜಾವ ಹ್ಮ್ ಹಾ ನೋಡಕ್ ಬರ್ತೀರಾ ಇಲ್ವಮ್ಮ ಸರ್, ಬರಕ್ ಆಗಲ್ಲ ಸರ್, ನಾನು ಇಲ್ಲಿಂದ. ಅಮ್ಮ ನಿಮ್ಗೆ ನನ್ ಅಮ್ಮ ನನ್ ಮಗುಗ್ ಹುಷಾರಿಲ್ಲ ಸರ್, ಇಲ್ಲಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ನೀವು ಆಗ್ಬೇಕು. ಮಗು ಇದ್ದಾಗ ಹಂಗೆ ಬಿಸಾಕ್ಬಿಟ್ಟಿದ್ರೆ ಹುಷಾರಿಲ್ಲ ಅಂತ ನಾನ್ ಏನ್ ಮಾಡ್ಲಿ ಸರ್, ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನನ್ ಗಂಡನ್ ಮನೇಲೂ ಕಷ್ಟ, ಏನ್ ಮಾಡೋಣ, ಇಲ್ಲಿಂದ ಅಲ್ಲಿಗೆ ಬರಕ್ ಆಗಲ್ಲ. ಹಂಗಿತ್ತಿದ್ರೆ ನಾನೇ ಕರ್ಕೊಂಡ್ ಬಂದ್ ಇಟ್ಕೊತಾ ಇರ್ಲಿಲ್ವಾ ಏನ್ ಸರ್ ಇಷ್ಟ್ ಕಷ್ಟನಮ್ಮ ವರ್ಷದಿಂದ? ನಿಮ್ಗೆ ಗಂಡನ್ ಮನೇಲಿ ಸರ್, ನಮ್ಮ ಮನೆಯವರು ಹೊರಗಡೆ ಕೆಲ್ಸಕ್ ಹೋಗೋದು, ನಾವು ಬಡವರು. ಹ್ಮ್ ಏನ್ ಮಾಡೋಣ, ನನ್ ಮದ್ವೆ ಆದಾಗಿಂದ ಅವರು ನಿಮ್ಗೆ ಇದನ್ನೆಲ್ಲ ನಾನ್ ನಿಮ್ ನೋಡ್ಕೋಬೇಕಾ ಆಸ್ತಿಲ್ ಪಾಲ್ ನಿಮ್ಗೂ? ಕೊಡಿ ಅಂತ ಕೇಳ್ತಿಲ್ಲ ಇಷ್ಟ ದಿನ ನೋಡ್ಕೊಂಡಿದ್ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ನಿನ್ ತಾಯಿ ನಂಗೂ ಅರ್ಥ ತೀರ್ಕೊಂಡಿದ್ದಾರೆ ಆಗ್ತೈತೆ ಮುಖ ಸರ್. ನೋಡಕ್ಕೆ ಬನ್ನಿ ಅಂತ ಕೇಳ್ತಾ ಇದೀರಿ ಸರ್, ನನ್ ಬರಕ್ ಆಗಲ್ಲ ಸರ್. ನೀವ್ ಮಗಳೇನಾ ನಿಜವಾಗ್ಲು ಹ್ಞೂ ಸರ್. ನನ್ಗೆ ಯಾಕೋ ಡೌಟು ಹಾ ಏನು ಇಲ್ವಾ ಅಮ್ಮ ನಿಮ್ಗೆ ಅದೇನೋ ಹೇಳ್ತಾರಲ್ಲ ಮಾನ ಮರ್ಯಾದೆ ಇನ್ನೊಂದು ಮತ್ತೊಂದು ಏನು ಇಲ್ವಾ ನಿಮ್ಗೆ ಇನ್ಯಾವ ಇದಕ್ಕಮ್ಮ ನೀವು ಮಕ್ಳು ನೀವು ಹಲೋ ಹಾ ಹೇಳಿ ಹೇಳಿ ಸರ್. ಅವ್ರು ಕೊಡಿ Hello. ನಿಮ್ಮ ಹತ್ರ ನಾನೇನ್ ಮಾತಾಡ್ಲಿ ಅಲ್ಲ ಹೇಳಿ ಕರ್ಕೊಂಬರಕ್ ಆಗಲ್ವಾ ನೀವು ಎಲ್ಲಿಗೆ ಸರ್? ಅವ್ರ ಹೌದು. ತಾಯಿನ ನೋಡಕ್ಕೆ ಇಲ್ಲ ಸರ್, ಆಗಲ್ಲ. ಅದೇ ಏನಕ್ಕೆ ಇಲ್ಲಿ ನಮಗೆ ಕಷ್ಟ ಇದೆ ಸರ್ ನಮ್ಗೂ. ಅಲ್ಲ ಮುಖ ನೋಡಕ್ ಕಷ್ಟ ಅಂತ ಇದಿದಲ್ರಿ ನಿಮ್ಗೂ ತಂದೆ ತಾಯಿ ಇಲ್ವಾ ಸರ್, ಅವ್ರು ಅಷ್ಟೊಂದು ಬೇಸತ್ಸವ್ರೆ ಸರ್, ಅವ್ರ ಫ್ಯಾಮಿಲಿ ನಮ್ಗೆ. ರೀ ಬದುಕಿರುವಾಗ ನನಗ್ ಗೊತ್ತಿಲ್ಲ ರೀ ಜೀವನ ಇಲ್ಲ ಅವ್ರು ಏನ್ ಬೇಸತ್ತವ್ರೆ ಅವ್ರ ಪಾಪ ಕಿವಿ ಕೇಳ್ಸಲ್ಲ ಒಂದ್ ಮಾತಾಡೋದು ಆ ಹುಡ್ಗಂಗ್ ಬುದ್ಧಿ ಇಲ್ಲ ಸರಿಗೆ ಹಾ 4 ವರ್ಷದಿಂದ ನೋಡ್ಕೊಂಡಿದ್ದೀರಿ ಸರಿನಾ 4-5 ವರ್ಷದಿಂದ ನೋಡ್ಕೊಂಡಿದ್ದೀರಿ ಏನು ಬೇಸತ್ತಿಲ್ಲ ಪಾಪ ಊಟ ಕೊಟ್ರೆ ಊಟ ಮಾಡೋದು ಮಲ್ಕೊಳ್ಳೋದು ಅಲ್ಲಿ ಸರಿಯಾಗಿ ಮಾತಾಡಕ್ಕೂ ಬರಲ್ಲ ಅವ್ರಿಗೆ ಆ ಬದುಕಿರುವಾಗ ಒಂದು ಓಕೆ ಅವ್ರ ಜೀವನೇ ಇಲ್ಲ ಮುಖ ನೋಡಕ್ ಮಗಳು ಬರಲ್ಲ ಅಂದ್ರೆ ಎಂಥ ಇದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಕಷ್ಟ ಇದೆ ಇದಿದೆ ಅದೇನಾದ್ರೂ ಸಾವದ ಇರ್ಲಿರಿ ಮನುಷ್ಯ ಸತ್ತಾದ್ಮೇಲೆ ಒಂದು ಪೂಜೆ ಮಾಡ್ತಾರೆ ದೇವ್ರ ಸಮಾನ ಅಂತ ಆ ಮುಖ ನೋಡೋ ಯೋಗ್ಯತೆನೂ ನಿಮ್ಗಿಲ್ಲ ಅಂದ್ರೆ ಇನ್ ಯಾವ ರೇಂಜ್ ಅಲ್ಲಿ ಇದೀರಾ ನೀವು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೇನ್ ಬೇಕ್ರಿ ಕಾರ್ ಕಳ್ಸ್ಕೊಡ್ಲಾ ಅಲ್ಲಿ ಹಾಸನಲ್ಲಿ ಸರ್, ನಾನು ಅವ್ರ ಹೊರಗಡೆ ಮಗಳು ಕೊಡಿ ಕೆಲ್ಸ ಸರ್ ಅವ್ರ ಮಗಳು ಕೊಡಿ ಸರ್ ನಿಮ್ಮ ಹತ್ರ ಮಾತಾಡೋ ನೆಸೆಸಿಟಿನೇ ನನ್ಗಿಲ್ಲ ಅವಶ್ಯಕತೆನೇ ನನ್ಗಿಲ್ಲ ಅವ್ರ ಮಗಳು ಕೊಡಿ ಒಂದ್ ನಿಮಿಷ ನಾವು ಕೇಳೋ ಕರ್ತವ್ಯ ಕೇಳ್ಬೇಕು ಹಲೋ ಸರ್ ಹಲೋ ಹೇಳಿ. ಏನಮ್ಮ ನೋಡಕ್ ಮುಖ ನೋಡಕ್ಕೆ ಆಗಲ್ವಮ್ಮ ಸರ್, ಇಲ್ಲ ಸರ್, ಬರಕ್ ಆಗಲ್ಲ ನಾನು. ಅದು ಏನ್ ಪ್ರಾಬ್ಲಮ್ ಹೇಳಿ ರೀಸನ್ ಹೇಳಿ ಸಾಕು ನನ್ಗೆ ಇನ್ನೇನಿಲ್ಲ ಸರ್, ನನ್ ಮಗು ಸಣ್ಣದು, ಹುಷಾರಿಲ್ಲ ಅವನಿಗೂವೆ. ಹಾ ಅವ್ನು ಕಾಲ್ ಬಿಟ್ ಬರಕ್ ಕಳ್ಸ್ಕೊಡ್ತೀನಿ ಬನ್ನಿ ಅಲ್ಲೇ ಬೇಡ ಸರ್, ಆಗಲ್ಲ ಸರ್. ಆ ನೀವೆಲ್ಲ ನೀವೇ ಮಕ್ಳು ಮಾಡ್ಬಿಡಿ ಸರ್ ಕಾಲು. ನೋಡಮ್ಮ ಇವತ್ ಏನ್ ನಾವೇ ಮಾಡ್ಬೇಕಮ್ಮ ಏನ್ ನಾವೇ ಮಾಡ್ಬೇಕು ಹೇಳಮ್ಮ ಏನು ಇಲ್ಲ ಸರ್, ಅಲ್ಲ ಏನ್ ನಾವ್ ಮಾಡ್ಬೇಕು ಹೇಳಿ ಏನು ಇಲ್ಲ. ನೀವ್ ಇಷ್ಟ ದಿನ ನೋಡ್ಕೊಂಡಿದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ನಿಮ್ ಟ್ಯಾಂಕ್ಸ್ ನಿಮ್ ಮಕ್ಕದ ಮೇಲೆ ಇಕ್ಕಳ್ರಿ ಇಲ್ಲೇ ಅವನ್ಗೆ ಹೇಳ್ತಿದ ಟ್ಯಾಂಕ್ಸ್ ನಿನ್ಗೂ ಮಗನ ಮಗಳು ಹೌದೆ ನಾಳೆ ದಿನ ನಿನ್ ಗೊತ್ತಾಗುತ್ತಮ್ಮ ಬರೀ ಮದ್ವೆ ಆಗ್ಬಿಟ್ರೆ ಗಂಡನೇ ಅಲ್ಲ ತಂದೆ ತಾಯಿ ಮೇಲೂ ಒಂದ್ ಸ್ವಲ್ಪ ಗೌರವ ಪ್ರೀತಿ ಇರ್ಬೇಕು ಅವಾಗ್ಲೇ ಮಕ್ಳಾಗೋದು ಎಲ್ರಿಗೂ ಮದ್ವೆ ಆಗುತ್ತೆ ನಿಮ್ಗೂ ಇನ್ನೊಂದಕ್ಕೂ ಏನು ವ್ಯತ್ಯಾಸ ಇಲ್ಲ ನೀವು ಮಾಡಿರೋ ಕರ್ಮಕ್ ನೀವೇ ಅನುಭವಿಸ್ತೀರಾ ತಾಯಿ ಮುಖ ನೋಡಕ್ ಯೋಗ್ಯತೆ ಇಲ್ಲ ಅಂದ್ರೆ ನೀವೆಲ್ಲ ಮನುಷ್ಯರ